2009ರಲ್ಲಿ ಬಿಜಾಪುರ್ಗೆ ಒಳ್ಳೆ ಮಳೆ ಸರ್, ಹಾ. ಭಯಂಕರ ಮಳೆ. ಆ ಮಳೆಗೆ ನಮ್ಮ ಮನೆನೇ ಕುಸ್ತ ಹೋಗ್ಬಿಡ್ತು. ಹ್ಮ್ ಅಲ್ಲಿಂದ ಬಂದು ಸೀದಾ ತಂದೆ ತಾಯಿ ಈ ದವಣೆ ಇರುತ್ತಲ್ಲ, ಹ್ಮ್ ಹಸುಗಳು ಕಟ್ಟೋ ಜಾಗ, ಹಾ. ಹಸುಗಳನ್ನ ಹೊರಗಡೆ ಕಟ್ಟಿ ಅಲ್ಲಿ ಇರಕ್ ಶುರು ಮಾಡಿದ್ರು. ಓಕೆ. ಈಗ ಇರ್ತಿರ್ಬೇಕಾದ್ರೆ ನಾನು ಜಾಬ್ ಅಲ್ಲಿ ಇದ್ದೆ ಆಲ್ರೆಡಿ, ಯುಕೆಗೂ ಹೋಗಿ ಬಂದಿದ್ದೆ, ಸುಮಾರು ಲೋನ್ಸ್ ಇತ್ತು. ಆದ್ರೂ ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗೆ ಅಂತಂದ್ರೆ ಇಮಿಡಿಯೇಟ್ ಮನೆ ಕಟ್ಟೋತಾರಂತೂ ಇರ್ಲಿಲ್ಲ. ದೊಡ್ಡ ಕೆಲಸ ಇದ್ರು ಕೂಡ ಧೈರ್ಯ ಮಾಡಕ್ ಆಗಿರ್ಲಿಲ್ಲ ಕಟ್ಟಕ್ಕೆ, ಮನೆ ಕಟ್ಟಕ್ಕೆ. ಸರ್ ಲೋನ್ ಕೊಡೋರು ರೆಡಿ ಇರ್ತಿರಲ್ಲ ಸರ್. ಹಿಂಗೆ ಆ ಸ್ಯಾಲ್ರಿಗೆ ಆ ಟೈಮಲ್ಲಿ ಹ್ಮ್ ಆಲ್ರೆಡಿ ಬೇರೆ ಲೋನ್ ತಗೊಂಡ್ಬಿಟ್ಟಿದ್ದೆ ನಾನು. ಹ್ಮ್ 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 ಊರಲ್ಲಿ ತೋಟ ಬೇರೆ ಅಡ ಇಟ್ಟಿದ್ವಿ, ಆ ತೋಟನ ಜಸ್ಟ್ ಬಿಡಿಸ್ಕೊಂಡಿದ್ವಿ. ಹ್ಮ್ ಒಂದು ಲೋನ್ ತಗೊಂಡು ತೋಟ ಬಿಡಿಸ್ಕೊಂಡಿದ್ವಿ. ಮನೆ ಕಟ್ಟಬೇಕು ಅಂತಂದ್ರೆ ಒಂದು 5 ರಿಂದ 8 ಲಕ್ಷ ಆದ್ರೂ ಬೇಕಾಗಿತ್ತು, ಸಿಂಪಲ್ ಆಗಿ ಕಟ್ಬೇಕಂತಂದ್ರು. ಹ್ಮ್. ಅದಕ್ಕೆ ದುಡ್ಡು ಇರ್ಲಿಲ್ಲ. ಹೀಗಿರ್ಬೇಕಾದ್ರೆ ಒಂದ್ ದಿವಸ ತಂದೆಯವರು ಯೋಚನೆ ಮಾಡಿ ಅಂತಾರೆ, ಒಂದ್ 3 ಲಕ್ಷ ಲೋನ್ ತಗೊಂಡು ಕೆನಾಲ್ ಪೈಪ್ ಲೈನ್ ಮಾಡ್ಸೋಣ ಅಂತಾರೆ. ಹ್ಮ್ ನನ್ಗೆ ಮನೆನೇ ನೆಟ್ಟಿಗಿಲ್ಲ. ಈಗ ನಮ್ಗೆ ಮನೆ ಇಲ್ಲ, ಕೊಟ್ಟಿಗೆಲಿದ್ದಾರೆ. ಕೊಟ್ಟಿಗೆ ಇದೀವಿ, ಹ. ಅಕ್ಕ ಡೆಲಿವರಿ ಬೇರೆ ಆ ಜಾಗದಲ್ಲಿ ಆಗಿದೆ, ಹ್ಮ್ ಇವ್ರೇನು ಹೀಗೆ ಯೋಚನೆ ಮಾಡ್ತಿದಾರಲ್ಲ ಅಂತ ಅಂದ್ಬಿಟ್ಟು ಓಕೆ. ಅವ್ರ ತಂದೆಯವ್ರ ಒಂದ್ ಮಾತು ಹೇಳಿದ್ರು. ನಮ್ದಿರೋದು 4 ಎಕರೆ ಜಮೀನು, ಹ್ಮ್ ಈಗಿರೋ ನೀರಲ್ಲಿ ಹೆಚ್ಚು ಕಡಿಮೆ ನಾವು 1 ಎಕರೆಲಿ ವ್ಯವಸಾಯ ಮಾಡ್ಬೋದು ಅಂತಂದ್ರು. ಹ್ಮ್ ಹ್ಮ್ ನಾನು ಅವ್ರಿಗೆ ಹೇಳಿದೆ, ಯಾಕೆ ನಾವು ಅಷ್ಟಲ್ಲೇ ಮಾಡ್ಬಿಟ್ಟು ಫಸ್ಟ್ ದುಡ್ಡು ಮಾಡ್ಕೊಂಡು ಆಮೇಲೆ ಲೋನ್ ತಗೋಬಾರ್ದು ಅಂತ ಅಂದ್ಬಿಟ್ಟು. ಹ್ಮ್ ನಾವೇನಾದ್ರು ಈಗ ಸಾಲ ತಗೊಂಡು ನೀರ್ ತರಿಸಿದ್ರೆ ಹ್ಮ್ 4 ಎಕರೆಗೂ ನೀರಾಗತ್ತೆ, ದುಡ್ಡು ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಹ್ಮ್ ಸರಿ, ನನಗೆ ಆ ಮೊಮೆಂಟ್ಗೆ ನನ್ಗಿನ್ನೂ ತಲೆಯಲ್ಲಿ ಹೋಗಿರ್ಲಿಲ್ಲ. ಹ್ಮ್ ಸರ್ ಪೈಪ್ಲೈನ್ ಮಾಡಿದ್ರು ಅವರು. ಹ್ಮ್ ಹೆಚ್ಚು ಕಡಿಮೆ ಒಂದು 3 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆದ್ಮೇಲೆ ಆ ನಮ್ಮ ತೋಟದಿಂದ ಹೆಚ್ಚು ಕಡಿಮೆ ಒಂದು 12 ರಿಂದ 14 ಲಕ್ಷ ರೂಪಾಯಿ ಏನೋ ಬಂತು. ಸಾಲ. ಹೈಯೆಸ್ಟ್ ಅರ್ನಿಂಗ್ ಅನ್ಸುತ್ತೆ ಓಕೆ. ಅವತ್ತಿಗೆ ಅಲ್ಲಿಂದ ಬಂದಿರೋ ದುಡ್ಡು, ಮತ್ತೆ ನಮ್ ಸ್ಯಾಲ್ರಿ ಇದು ಅದು ಇದು ಎಲ್ಲ ಸೇರಿ ಮನೆ ಕಟ್ಟಿದ್ವಿ. ಹ್ಮ್ ಹ್ಮ್ ಪಾಠ ಏನು ಅಂತಂದ್ರೆ, ಹ್ಮ್ ಎಷ್ಟೋ ಜನ ಅಂತಾರೆ ದುಡ್ಡು ಬರಲಿ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ. ಇನ್ವೆಸ್ಟ್ ಫಸ್ಟ್ ಮಾಡಿದ್ಮೇಲೆ ಕೆಲವು ಸಲ ಬರ್ತಿರುತ್ತೆ.